ಎಲ್ಲರಿಗೂ ನಮಸ್ಕಾರ ರೀ. ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್. ಭಾಳ ದಿವಸ ಆತ ಅಪ್ಲೋಡ್ ಮಾಡಲಿಲ್ಲ ಬ್ಲಾಗ್. ಇನ್ಮ್ಯಾಗಿಂದ ರೆಗ್ಯುಲರ್ ಬ್ಲಾಗ್ಸ್ ಬರ್ತಾವೆ, ನೋಡ್ಕೊತೇರಿ. ಸ್ಟೇ ಟ್ಯೂನ್ಡ್. ಈಗ ಆ್ಯಕ್ಚುಲಿ ನಾವೆಲ್ಲ ಹೊಂಟೇವೆ ಅಂದ್ರೆ ಮೌಲಿ ಧಾಬಾಗೆ ಹೊಂಟೇವಿ. ಸೋಷಿಯಲ್ ಮೀಡಿಯಾಯಿಂದನೂ ಆಯ್ತು ಮತ್ತು ನನ್ನ ಫ್ರೆಂಡ್ಸ್ ಎಲ್ಲರೂ ಹೇಳಿದ್ರು ಮೌಲಿ ಧಾಬಾ ಈಸ್ ಅ ಬೆಸ್ಟ್ ಧಾಬಾ ಅಂತ. ಆಮೇಲೆ ಈಗ ನಾವು ಅಲ್ಲಿ ಹೋಗತ್ತೀವಿ. ಸೋಷಿಯಲ್ ಮೀಡಿಯಾಕ್ಕಿಂತ ರಿಯಲ್ ಬ್ಲಾಗ್ ಮಾಡಕ್ಕೆ ಹೊಂಟೇನಿ. ಟೇಸ್ಟ್ ಹೆಂಗೈತೆ ಅದು ಎಲ್ಲ ನಿಮಗೆ ಹೇಳ್ತೇನೆ. ಈಗ ನನ್ನ ಜೊತೆ ಅದಾರ ಶ್ರೀಹರಿ ಮುದೋಳ್ಕರ್ ಅಂತ. ಅವರು ಯೂಟ್ಯೂಬರ್ ಅದಾರ, ಗೇಮರ್ ಅದಾರ. ಅವ್ರದ್ದು ಲಿಂಕ್ ನಾನು ಸಬ್ಸ್ಕ್ರಿಪ್ಷನ್ನ ಹಾಕಿರ್ತೇನೆ. ಸೊ ಬರ್ರಿ, ಈಗ ನಾವು ಫಸ್ಟ್ ಮೌಲಿ ಧಾಬಾಗೆ ಹೋಗಿ ರಿಯಲ್ ಟೇಸ್ಟ್, ರಿಯಲ್ ಬ್ಲಾಗ್ ಎಲ್ಲ ಮಾಡೋಣಂತ. ಹೋಗ್ಬರ್ರಿ. ಗೈಸ್, ವೆಲ್ಕಮ್ ಬ್ಯಾಕ್. ಮೌಲಿ ಧಾಬಾಗೆ ಬಂದೇವಿ. ಈಗ ನಾವಿಲ್ಲಿ ಒಳಗೆ ಹೋಗಿ ನಿಮಗೆ ಟೇಸ್ಟ್ ಅನ್ನೋದು ಏನೈತೆ ತೋರಿಸ್ತೇನೆ. ವಾಟ್ ಸೋಷಿಯಲ್ ಮೀಡಿಯಾ ಆ್ಯಂಡ್ ವಾಟ್ ಈಸ್ ರಿಯಲ್ ಲೈಫ್ ತೋರಿಸ್ತೇವೆ. ಬರ್ರಿ ಹೋಗೋಣ. ಏನು ಹೇಳೋಣ? ಬಟರ್ ರೋಟಿ ಮತ್ತು ಕಾಜು ಪನ್ನೀರ ಮೌಲಿ ಸ್ಪೆಷಲ್, ಅದೊಂದು ಕೊಟ್ಬಿಡ್ರಿ. ಈಗ ಆ್ಯಕ್ಚುಲಿ ನಾವು ಏನು ಆರ್ಡರ್ ಮಾಡೇವಂದ್ರೆ ಒಂದು ಕಾಜು ಪನ್ನೀರ್ ಮಸಾಲ ಮತ್ತು ಮೌಲಿ ಸ್ಪೆಷಲ್, ಈ ಹೋಟೆಲ್ ಸ್ಪೆಷಲ್ ಒಂದು ಆರ್ಡರ್ ಮಾಡೇವಿ. ಹಂಗೆ ಅವ ಬಟರ್ ರೋಟಿ ತೊಗೊಂಡಾನ, ನಾನು ತೊಗೊಂಡೀನಿ. ಮತ್ತು ಮಸಾಲ ಪಾಪಡ್ ಅದಂತೂ ನಾರ್ಮಲ್ ಐತೆ, ಅದು ತೊಗೊಂಡೇವಿ. ಈಗ ನೋಡೋಣಂತ ಮೇನ್ ಟೇಸ್ಟ್ ಮಾಡಿ ನೋಡೋಣಂತ ವಾಟ್ ಈಸ್ ಸೋಷಿಯಲ್ ಮೀಡಿಯಾ ಆ್ಯಂಡ್ ವಾಟ್ ಈಸ್ ರಿಯಲ್ ಅದು ನಿಮಗೆ ಹೇಳ್ತೇನೆ. ಏನಾರ ಕರೆಕ್ಟ್ ಇತ್ತಂದ್ರೆ ಐ ಲವ್ ಸೋಷಿಯಲ್ ಮೀಡಿಯಾ, ಏನಾರು ರಾಂಗ್ ಇತ್ತಂದ್ರೆ ಐ ಹೇಟ್ ಸೋಷಿಯಲ್ ಮೀಡಿಯಾ. ಎಸ್, ನೋಡೋಣಂತ ಬರ್ತೈತಿ. ಕಾಂದ ಲಿಂಬು ಈಗೆಲ್ಲ ತಂದು ಕೊಟ್ಟಾರ. ಉಪ್ಪಿನಕಾಯಿ, ಕಾಂದ, ಲಿಂಬು ಎಲ್ಲ ಐತಿ. ದಿಸ್ ಈಸ್ ಅ ಧಾಬಾ ಸ್ಟೈಲ್. ಧಾಬಾ ಸ್ಟೈಲ್ ಹಿಂಗೆ ಉಳ್ಳಾಗಡ್ಡೆ ಕಟ್ ಹಾಕೋ. ರೆಸ್ಟೋರೆಂಟ್ ಸ್ಟೈಲ್ ಅದಕ್ಕೆ ಫುಲ್ ಎಲ್ಲ ರೌಂಡ್ ನಮಗೆ ಎಲ್ಲ ಕಟ್ ಮಾಡಿಕೊಡ್ತಾರೆ. ಮತ್ತು ಇನ್ನೊಂದು ಏನಂದ್ರೆ ರೆಸ್ಟೋರೆಂಟ್ ಒಳಗೆ ಇವೆಲ್ಲ ಬೀಜ ಗೀಜ ಏನು ತೆಗ್ದಿರಂಗಿಲ್ಲ. ಧಾಬಾ ಒಳಗೆ ಲೋ ಮೇಂಟೆನೆನ್ಸ್ ಕಾಸ್ಟ್ ಅಂತ. ಅದು ಬೆಸ್ಟ್ ಧಾಬಾ. ತೆಗೀರಿ ನೀವು, ನನ್ನ ಕರೀರಿ, ನಾ ಬರ್ತೇನೆ. ನಿಮ್ದು ಹೋಟೆಲ್ನಾಗಿಂದ ಪ್ಯೂರ್ ಟೇಸ್ಟ್ ಹೇಳ್ತೇನೆ, ರಿಯಲ್ ಟೇಸ್ಟ್ ಹೇಳ್ತೇನೆ. ಡ್ರಿಂಕ್ಸ್ ಆರ್ಡರ್ ಮಾಡೇವಿ. ಒಂದು ಮೌಂಟೇನ್ ಡ್ಯೂ, ಇನ್ನೊಂದು ಪೆಪ್ಸಿ ಆರ್ಡರ್ ಮಾಡೇವಿ. ಮೌಂಟೇನ್ ಡ್ಯೂ ದರ್ಕಿ ಮಾತಿ. ಈ ಹೋಟೆಲ್ಗೆ ಭಾಳ ಜನ ಹೇಳಿದ್ರು ಮೌಲಿ ಧಾಬಾ ಮಸ್ತ್ ಐತಿ, ಏರ್ಪೋರ್ಟ್ ರೋಡ್ ಕಡೆ ಐತೆ ಅಂತ ಹೇಳಿ. ನಂಗೆ ಇದೇ ಅಂತ ಗುರ್ತಿದೆ ನನ್ನ ತಲೆಗೆ. ನಾನು ಬಂದೇನೆ ಚಲೋ. ಮತ್ತು ಯಾರೋ ವಿಡಿಯೋ ಮಾಡ್ಯಾರ ಗೊತ್ತೈತಿ, ಇದು ಮೌಲಿ ಧಾಬಾ ಇಲ್ಲೇನು ಒಬ್ರು ಯಾರೋ ಮಾಡಿದ್ರು, ಅದು ನೋಡಿದಂಗೆ ಆತ. ಮತ್ತು ಇನ್ನೊಂದು ನಮ್ಮದು ಮನೆ ಕಡೆದವ್ರು ಅಣ್ಣಗಳು ಎಲ್ಲರೂ ಹೇಳಿದ್ರು ಮೌಲಿ ಧಾಬಾ ಹೋಗ್ಬಾಲೆ, ಮೌಲಿ ಧಾಬಾಗೆ ಹೋಗ್ಬಾಲೆ ಅಂತ. ಅದ್ರ ಸಂಬಂಧ ಬಂದು ಅಂದರೆ ನೀವು ಕರ್ಕೊಂಬನ್ನಿ. ನಾ ಇಲ್ಲಿ ಚಲೋ ಐತಿ ಏನು ಟೇಸ್ಟ್ ನೋಡೋಣ. ಅಂದರೆ ಏನೈತಿ ನಾವು ಎಕ್ಸ್ಪ್ಲೋರ್ ಮಾಡ್ಬೇಕಲ್ಲ. ಅದು ಹಪ್ಪಳ ಬಂದು ರೀ, ಹಪ್ಪಳ ಬಂತು, ಮಸಾಲ ಪಾಪಡ್ ಬಂತು. ದಿಸ್ ಈಸ್ ಮಸಾಲ ಪಾಪಡ್ ಟೇಸ್ಟ್ ಹೆಂಗಿರ್ತದೆ ಅಂತ ಎಲ್ಲರಿಗೂ ಗೊತ್ತಿರ್ತೈತಿ. ಟೊಮೆಟೊ, ಶೇವ್ ಎಲ್ಲ ಅದು ಹಾಕಿರ್ತಾರೆ. ಮ್ಯಾಗ ಒಂದು ಸ್ವಲ್ಪ ಮಸಾಲ ಗಿಸಾಲ ಬ್ಯಾಡ್ಲಿ ನಿಂಗೆ. ರೊಟ್ಟಿ ಮುರಿಯಾತ ನೋಡಿದೆ. ಹೆಂಗೈತ್ಲಿ? ಮಸ್ತ್ ಐತಿ. ಹಪ್ಪಳ ಈಸ್ ಓಕೆ, ಮಸ್ತ್ ಐತಿ. ಇನ್ನು ಮೇನ್ ಫುಡ್ ಎಲ್ಲ ಬರ್ಬೇಕು. ಮತ್ತು ಬಂತ್ರಿ ಇವೆಲ್ಲ ಕ್ಯಾ? हाँ, मौली स्पेशल, काजू पनीर, बटर रोटी, बटर नान. इसमें क्या क्या आता है भैया? इसमें क्या? पनीर, दोनों पनीर है क्या? आगे मिक्स है, हाँ, ऊपर का पनीर जैसा है. ओके. काजू पनीर मसाला. ಯಾವ್ದು ಬೇಡ?
ಎರಡು ಪಲ್ಯ ಬರ್ತಾವೆ, ಎರಡು ಮಿಕ್ಸ್ ಭಾಜಿ ಅಂತ, ಮತ್ತು ಮ್ಯಾಗಿಂದ ಪನ್ನೀರ್ ಸ್ಟಫಿಂಗ್ ಅಂತಿದೆ. ಇದು ಚೀಸ್ ಅಲ್ಲ, ಆ್ಯಕ್ಚುಲಿ ಇದು ಪನ್ನೀರ್ ಸ್ಟಫಿಂಗ್ ಐತಿ. ಮತ್ತು ಇದ್ಲೇ ಮ್ಯಾಗಿಂದ ಪನ್ನೀರ್ ಮಗನ, ಅದು ಪನ್ನೀರ್ ಹರಿದಾರ ಪನ್ನೀರ್ ಐತದ. ಇದು ನಮ್ಮ ನಾನ್, ಅಲ್ಲಿ ನಮ್ಮ ಕಡೆ ಬಟರ್ ರೊಟ್ಟಿ, ಹಪ್ಪಳ ತಿನ್ನತೇವೆ ಅಂದ್ರೆ ಇದು ಬಂದಾಗ ಬಿಡುತ್ತೆ. ಆ್ಯಕ್ಚುಲಿ ಮಸ್ತ್ ತಿನ್ನೋನು ಸ್ಟಾರ್ಟ್ ಮಾಡೋನು. ಲಿಂಬು ಇಸ್ ವೆರಿ ಇಂಪಾರ್ಟೆಂಟ್. ಹಿಂಗೆ ಸೈಡ್ಗೆ ಇಟ್ಬಿಡ್ಬೇಕು ರೀ. ಅದೇನು ರೆಸ್ಟೋರೆಂಟ್ ಅಲ್ಲ, ದಬಾ ಐತಿ, ಸೈಡ್ಗೆ ಇಟ್ಬಿಡೋದು ಸೀದಾ. ಈಗ ಫುಲ್ ಇದಂತೂ ಫುಲ್ ಅಥೆಂಟಿಕ್ ಆಗಿ ಮಸ್ತ್ ಕಾಣೋದೈತಿ. ಜಸ್ಟ್ ಈಗ ಟೇಸ್ಟ್ ಒಂದು ನೋಡಬೇಕು. ಫಸ್ಟ್ ನಾವೇನು ನೋಡ್ತೇವೆ ಅಂದ್ರೆ ಏನು ನೋಡೋಣ, ಕಾಜು ಪನ್ನೀರ್ ಆರ್ ದಿಸ್ ಮೌಲಿ ಸ್ಪೆಷಲ್ ಅದು ನೋಡೋಣ. ಯಾವ ತಿನ್ನಲಿಲ್ಲಪ್ಪ ಇಲ್ಲ, ಯಾವ ತಿನ್ನಲಿ? ಇದು ಚಲೋ ಐತಿ. ಟಾಸ್ ಟಾಸ್ ಇರ್ಲಿ ತೋ. ಈ ತಿಂದೇನು ಕಾಜು ಪನ್ನೀರ್ ಹೆಂಗೆ ಮಾಡ್ಯಾನ? ನೀ ತಿನ್ನತಿ ಮಗನ, ಚಲೋ ಅದಾವದಿಲ್ಲ? ಇಲ್ಲಿ ರೊಟ್ಟಿ ಬಾ ಹೊಚ್ಚಲ್ಲ, ರೊಟ್ಟಿ ಹೊಚ್ಚಲ್ಲ ಹೌದಿಲ್ಲ? ಇರಲಿ ತೋ, ಬೈಬಾರ್ದು. ಕಾಜು ಪನ್ನೀರ್ ಮಸ್ತ್. ನಾನು ಈಗ ಮೌಲಿ ಸ್ಪೆಷಲ್ ಟ್ರೈ ಮಾಡ್ತೇನೆ. ಮೌಲಿ ಸ್ಪೆಷಲ್ ಎರಡು ಪಲ್ಯ ಅದಾವ. ಒಂದು ಫಸ್ಟ್ ಗ್ರೀನ್ ಕಲರ್ ಟ್ರೈ ಮಾಡ್ತೇನೆ, ಮಿಕ್ಸ್ ಭಾಜಿ ಐತಿ. मस्त एक नंबर है, एक नंबर है. रेड कलर ड्रामा ಇದೆಲ್ಲ ಕಾಜು, ಇದಕ್ಕೆ ಕಾಜು ಸ್ಟಫಿಂಗ್ ಐತೆ. ಆ್ಯಕ್ಚುಲಿ ಕಾಜು ಮತ್ತು ಗ್ರೀನ್ ಕಲರ್ ಒಳಗೆ ಪನ್ನೀರ ಮತ್ತೆಲ್ಲ ಸ್ಟಫಿಂಗ್ ಐತೆ. ಟೇಸ್ಟ್ ಮಸ್ತ್ ಮಸ್ತ್. ಪನ್ನೀರು ಆ್ಯಕ್ಚುಲಿ ಮಸ್ತ್ ಕುದಿಸ್ಯಾನ, ಅದೊಂದು ಭಾಳ ಖುಷಿ ಆಕೈತಿ. ಇಲ್ಲಾಂದ್ರೆ ಭಾಳ ಗಟ್ಟಿ ಇರ್ತೈತೆ. ನಾನ್ ಈಸ್ ಲೈಕ್ ನಾನು ಅಂದರೆ ನಾನು. ಕಾಜು ಒಟ್ಟ ಬರಂಗಿಲ್ಲ, ಅವು ಎಲ್ಲ ತಾಟ್ನಾಗ ಹಚ್ಕೊಂಡು ಎಷ್ಟು ಬಂತೀಗ. ಕ್ವಾಂಟಿಟಿ ಭಾಳ ಕೊಟ್ಟಂಗೆ ಕರೆ. ಇಷ್ಟೆಲ್ಲ ಮುಗಿಸ್ಬೇಕಂದ್ರೆ ಹರಿತೈತೆ ಗ್ಯಾರಂಟಿ. ನಿಮಗೆ ಮೌಲಿ ಸ್ಪೆಷಲ್ ಕ್ವಾಂಟಿಟಿ ನೋಡ್ರಿ, ಬರೀ ತೋರಿಸ್ತಾ ನೋಡ್ರಿ ಖರೆ. ಟೇಸ್ಟ್ ಅಂತೂ ಗಾನ್ ಪಾಡ್ ಮಾಡೋಣ, ಮಸ್ತ್ ಅಂದ್ರೆ ಮಸ್ತ್ ಐತಿ. ಸ್ವಸ್ಥ ಅಂದ್ ಮಸ್ತ್ ಒಳಗೆ ಇದು ಏಕ್ ನಂಬರ್ ಅಂದ್ರೆ ಏಕ್ ನಂಬರ್ ಐತಿ. ಇಷ್ಟು ಕ್ವಾಂಟಿಟಿ ಫುಲ್ ಅಂತೂ ಫುಲ್ ಹೆವಿ ಕೊಟ್ಟಾನ. ತಿನ್ನಲೆ ಮಗನ, ರೊಟ್ಟಿ ಹೇಳ ಇದು ತಿನ್ಬೇಕು, ಇದು ಖಾಲಿ ಮಾಡ್ಬೇಕು. ಇಬ್ಬರು ಜನ ಅದೇವಿ, ಕ್ವಾಂಟಿಟಿ ಹೆವಿ ಕೊಟ್ಟಾನ ಖರೆ. ಟೇಸ್ಟ್ ಅಂತೂ ಗಾನ್ ಪಾಡಾಗಿದೆ. ಇದು ಆ್ಯಕ್ಚುಲಿ ಮೌಲಿ ಸ್ಪೆಷಲ್ ಒಳಗೆ ಏನೈತಾನಂದ್ರೆ ಒಂದು ಮಿಕ್ಸ್ ಭಾಜಿ ಮಾಡ್ಯಾನ. ಮನ್ಯಾಗ ಹೆಂಗೆ ಮಾಡ್ತಾನೆ ಹಂಗೆ ಖರೆ. ಟೇಸ್ಟ್ ಅಂತೂ ಆಥೆಂಟಿಕ್ ಐತಿ. ಗ್ರೀನ್ ಕಲರ್ ಒಳಗೆ ಹೇಳ್ತಾನೆ ಆ್ಯಕ್ಚುಲಿ. ಮತ್ತು ಇನ್ನೊಂದು ಅದ್ರೊಳಗೆ ಪನ್ನೀರ, ಕಾಜು ಮತ್ತು ಅದ್ರೊಳಗೂ ಸೇಮ್ ಮಿಕ್ಸ್ ಭಾಜಿನೇ ಐತಿ. ಟೇಸ್ಟ್ ಅಂತೂ ಜಬರ್ದಸ್ತ್ ಐತಿ, ಅದೇನಿಲ್ಲ ಬರ್ರಿ. ಮತ್ತು ಅದು ನಿಮಗೆ ಹೇಳ್ತೀನಿ ಇನ್ನೊಂದು, ಇದು ಆ್ಯಕ್ಚುಲಿ ಪ್ರಮೋಷನ್ ವಿಡಿಯೋ ಅಲ್ಲ, ನಾನು ನಿಮ್ಗೆ ತೋರ್ಸಾತೀನಿ. ಜಸ್ಟ್ ದೇ ಆರ್ ನಾಟ್ ಪೇಯಿಂಗ್ ಮೀ ಆ್ಯಂಡ್ ಇಟ್ಸ್ ನಾಟ್ ಅ ಪ್ರಮೋಷನ್ ವಿಡಿಯೋ, ಅದು ಹೇಳ್ತೀನಿ ಖರೆ. ಅದು ಪ್ರಮೋಷನ್ ಏನಿರಲ್ಲ ಅಂದರೆ ಖರೆ. ವಿಡಿಯೋ ಅಂತ ಊಟ ಅಂತೂ ಮಸ್ತ್ ಮಾಡೋಣ ಆ್ಯಕ್ಚುಲಿ.
ಚಲೋ ಐತಿ. ಹಿಂಗೆ ಹೇಳ್ರಿ ಇನ್ನು ಯಾವ್ದಾವ್ದು ಹೋಟೆಲ್ ಚಲೋ ಐತಿ ಅಲ್ಲಿ ಹೋಗಿ ನಾನು ನಿಮ್ಗೆ ರಿಯಲ್ ಟೇಸ್ಟ್ ಅನ್ನೋದು ಹೇಳ್ತೀನಿ. ಜೀರಾ ರೈಸ್ ಆರ್ಡ್ರ್ ಮಾಡೀವಿ, ರೊಟ್ಟಿ ತಿಂದೀವಿ, ಎಲ್ಲ ಫುಲ್ ಆತ. ಇದೀಗ ಭಾಜಿ ಪಾರ್ಸಲ್ ತೊಗೋಬೇಕಾ, ಇಷ್ಟು ಪೂರಾ ಭಾಜಿ ಅಂತ ಹೋಗಂಗಿಲ್ಲ, ಸುಮಾರು ವೇಸ್ಟ್ ಮಾಡಬಾರ್ದು. ಈಗ ನಾವಿದು ಪಾರ್ಸಲ್ ತೊಗೋತೀವಿ. ರೈಸ್ ಹಾಫ್ ಪ್ಲೇಟ್ ಇಷ್ಟು ಫುಲ್ ಬಂದಿತ್ತು. ಆ್ಯಕ್ಚುಲಿ ಇದು ಫುಲ್ ಆತ. ಹಾಫ್ ಅಂದರೆ ಒಬ್ರಿಗೆ ಬರ್ತೈತೆ ಅನಿಸಿದ್ದೆ, ಇಲ್ಲ ಕರೆ ನಾವು ಹಾಕ್ಕೊಂಡು ಇಷ್ಟು ಹಾಕ್ಕೊಂಡ್ರೂ ಇಷ್ಟು ಉಳಿದೈತಿ. ಫುಲ್ ಆತ ಆ್ಯಕ್ಚುಲಿ. ಕ್ವಾಂಟಿಟಿ ಅಂತೂ ಫುಲ್ ಅಂದ್ರೆ ಫುಲ್ ಹೆವಿ ಕೊಟ್ಟಾನ ಕ್ವಾಂಟಿಟಿ. ಹೊಟ್ಟೆ ತುಂಬಿತ್ತು ಫುಲ್. 2 ರೊಟ್ಟಿ, ಒಂದು ನಾನ್ ರೊಟ್ಟಿ, ಮತ್ತೊಂದು ಬಟರ್ ರೊಟ್ಟಿ, ಜೀರಾ ರೈಸ್, ಮತ್ತೊಂದು ಪನ್ನೀರ್ ಮಸಾಲ, ಪನ್ನೀರ್ ಕಾಜು ಮಸಾಲ, ಮತ್ತು ಮೌಲಿ ಸ್ಪೆಷಲ್ ಅಂತೂ 4 ಜನ ಬರ್ಬೇಕು ಊಟ ಮಾಡೋಕೆ. ಖರೆ ಅಂದ್ರೆ ಇಲ್ಲಾಂದ್ರೆ ಮೌಲಿ ಸ್ಪೆಷಲ್ ಏನಾರು ಬಜೆಟ್ ತೊಗೊಳಕ್ಕೆ 4 ಜನ ಬರ್ಬೇಕು. ಆ್ಯಕ್ಚುಲಿ ಇದು ಕ್ವಾಂಟಿಟಿ ಅಂತೂ ಫುಲ್ ಹೆವಿ ಐತಿ. ಇಲ್ಲಾಂದ್ರೆ ಇಬ್ಬರಿಗಂತೂ ಹಂಗನೇ ಇಲ್ಲ. ಇಲ್ಲಾಂದ್ರೆ ಗಪ್ಪು ಒಂದು ಬಜೆಟ್ ತೊಗೊರಿ ಮೌಲಿ ಸ್ಪೆಷಲ್ ಅಂದ್ರೆ ಆರಾಮ್ ಹೋಗ್ತೀವಿ. ಫಸ್ಟ್ ಟೈಮ್ ಯಾವುದೋ ಒಂದು ಹೋಟೆಲಿಗೆ ಹೇಳ್ಬೇಕು ನಾವು. ಆ್ಯಕ್ಚುಲಿ ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ಕೊಡ್ರಿ ಅಂತ. ಕ್ವಾಂಟಿಟಿ ಹೆವಿ ಐತಿ, ಕ್ವಾಲಿಟಿ ಏನಂದ್ರೆ ಕ್ವಾಲಿಟಿ ಓವರ್ ಕ್ವಾಲಿಟಿ ಎರಡೂ ಐತಿ. ಟು ಬೆಸ್ಟ್ ಅಂದರೆ ಮೌಲಿ ಧಾಬಾ ಬೆಳಗಾಂನಾಗ. ನೀವು ಬರ್ಬೇಕಂದ್ರೆ ಇಲ್ಲಿ ಏರ್ಪೋರ್ಟ್ ರೋಡ್ ಸಾಮ್ರಾ ಏರ್ಪೋರ್ಟ್ ರೋಡ್ ಹೋಗೋಬೇಕಾದ್ರೆ ಲೆಫ್ಟ್ ಸೈಡ್ ಐತಿ. ಬಂದು ಇಲ್ಲಿ ಊಟ ಮಾಡ್ಕೊಂಡು ಹೋಗ್ರಿ. ನನ್ನ ಪರ್ಸನಲ್ ಚಾಯ್ಸ್ ನಾನು ಹೇಳತ್ತೇನೆ, ಚಲೋ ಐತೋದಿಲ್ಲ. ಬರ್ರಿ, ಈಗ ನಾವು ರೈಸ್ ತಿಂದ ನಡೀತೇವೆ ಮನೆಗೆ. ಸಾಕು ಭಾಳ ಫುಲ್ ನಡೀತೀವಿ. ಸೇರಿ ಇವೆಲ್ಲ ಪಾರ್ಸಲ್ ಕೊಟ್ಟಿಸ್ಕೋಬೇಕು. ಹೇಳಿ ಹಂಗ ಬಿಲ್ ಎಷ್ಟು ಅದನ್ನು ಹೇಳಿದಿಲ್ಲ, ಕೊಡು ಮಗನ ಬಿಲ್. ಜೀರಾ ರೈಸ್ ಮತ್ತು ಮೌಲಿ ಸ್ಪೆಷಲ್ ಈಗ ಎರಡೂ ಪಾರ್ಸಲ್ ಆಗೋದು. ಈಗ ಕ್ವಾಂಟಿಟಿ ಅಂತೂ ಹೆವಿ ಐತೆ ಅಂತ ಹೇಳತ್ತೇನೆ ಆಗಳಿಂದ. ಇಷ್ಟೆಲ್ಲ ಫುಲ್ ತುಂಬಿತ್ರಿ. ಇದು ಇಲ್ಲ 4 ಜನ ಬರಬೇಕಿಲ್ಲ ಆ್ಯಕ್ಚುಲಿ. ಇದು ಮೌಲಿ ಸ್ಪೆಷಲ್ ಖಾಲಿ ಮಾಡಾಗ ಉಳ್ಳಾಗಡ್ಡಿ ಕಂದಾನು ಹಂಗೆ ಉಳ್ದಾವ. ಇಲ್ಲಾಂದ್ರೆ ತಿಂತಿದ್ನಿ. ಹಾಂ, ಇದು ಮಾಡಿರಿ ಅದು ಮಾಡಿರಿ. ಪಾರ್ಸಲ್ ಮಾಡಿರಿ. ಪಾರ್ಸಲ್ ಕಟ್ಟಿಸ್ಕೊಂಡಿವ್ರಿ. ಇನ್ನು ಬಿಲ್ ಒಂದೇ ಬರ್ಬೇಕಾ. ಅವ ಅಣ್ಣ ಅಲ್ಲದಾನ ಆ್ಯಕ್ಚುಲಿ, ಅವ್ರಿಗೆ ಸರ್ವ್ ಮಾಡದಾನ. ಬಿಲ್ ತರ್ಬೇಕಂದ್ರೆ ಈಗ ಪಾರ್ಸಲ್ ಅಂತೂ ಬಂದೈತಿ. ಐತ್ಲಾ ಎಲ್ಲೈತಿ? ಐತಿ ಪಾರ್ಸಲ್ ಐತಿ. ಬಿಲ್ ಬಂತ್ರಿ. ಬಿಲ್ ಬಂದೈತ್ರಿ. ಬಜೆಟ್ ಫ್ರೆಂಡ್ಲಿನೂ ಐತಿ. ಭಾಳ ಸ್ವಸ್ಥ ಅಂದ್ರೆ ಸ್ವಸ್ಥ ಮಸ್ತ್ ಮೌಲಿ ಧಾಬಾ. ಬರ್ರಿ, ಟೇಸ್ಟ್ ಗೀಸ್ಟ್ ಕ್ವಾಲಿಟಿ ಕ್ವಾಂಟಿಟಿ ಎಲ್ಲ ಮಸ್ತ್ ಐತಿ. ಇಲ್ಲಿ ಬರ್ರಿ. ಬಿಲ್ಲು ಬಂದೈತಿ. ತುಂಬೆ ಹೋಗೋಣಲ್ಲ. ಎಸ್ ಗೈಸ್, ಊಟ ಮಾಡಿ ಬಂದ್ವಿ. ಈಗ ಮೌಲಿ ಧಾಬಾಯಿಂದ ಸೀದಾ ಭಾಗ್ಯನಗರ ಒಳಗೆ ಧನುಷ್ ಗಾರ್ಡನ್ ಅಲ್ಲಿ ಬಂದ್ವಿ. ಆಮೇಲೆ ಈಗ ವ್ಲಾಗ್ ಮುಗಿಸೋ ಟೈಮ್. ಇದು ವ್ಲಾಗ್ ನಿಮ್ಗೆ ಏನಾರು ಇಷ್ಟ ಆದಂದ್ರೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಬೆಲ್ಲೋಗಿ ಏನು ಗೊತ್ತ್ರಿ. ಆಮೇಲೆ ಜಾಸ್ತಿ ವೀಡಿಯೋಸ್ ನಿಮ್ಮ ಕಡೆ ಬರ್ತಾವೆ. ಹಂಗೆ ಆಮೇಲೆ ನಿಮ್ಗೆ ಯಾವ್ದಾರು ರೆಕಮೆಂಡ್ ಇತ್ತಂದ್ರೆ ಎಲ್ಲಿ ಸ್ಟ್ರೀಟ್ ಫುಡ್ ಆಗಲಿ, ರೆಸ್ಟೋರೆಂಟ್ ಆಗಲಿ, ಧಾಬಾ ಆಗಲಿ, ಯಾವ ಥರ ಗೊತ್ತಿತ್ತಂದ್ರೆ ಬೆಸ್ಟ್ ಫುಡ್ ಎಲ್ಲಿ ಸಿಗ್ತದಂದ್ರೆ ಅಲ್ಲಿ ನಮಗೆ ಹೇಳ್ರಿ. ನಾವು ಅಲ್ಲಿ ಬಂದು ವ್ಲಾಗ್ ಮಾಡ್ತೀವಿ. ಅಲ್ಲಿ ನಿಮ್ಗೆ ರಿಯಲ್ ಟೇಸ್ಟ್ ಅನ್ನೋದು ಏನೈತೆ ಅಂತ ಅದೆಲ್ಲ ಹೇಳ್ತೀನಿ. ಅಲ್ಲಿ ಏನೇನು ಮಾಡ್ಯಾರ. ಸೊ ಲೈಕ್, ಕಮೆಂಟ್, ಶೇರ್. ಬಾಯ್ ಗೈಸ್.